Hi, all. Welcome to another new episode of Listening Kannada. Today we have a story of Ravi and his pencil. So, come, let's check the listening. ರವಿ ಶಾಲೆಗೆ ಬಂದನು ಮತ್ತೆ ಡೆಸ್ಕ್ ಮೇಲೆ ಪೆನ್ಸಿಲ್ ಇಟ್ಟನು. ಬೆಲ್ ಹೊಡೆದಾಗ ಅವನು ಫ್ರೆಂಡ್ಸ್ ಜೊತೆ ಆಡಕ್ಕೆ ಹೋದನು. ಬಂದು ನೋಡಿದಾಗ ಪೆನ್ಸಿಲ್ ಇಲ್ಲ. ಅವನು ಡೆಸ್ಕ್ ಕೆಳಗೆ, ಬ್ಯಾಗ್ ಒಳಗೆ, ಲಂಚ್ ಬಾಕ್ಸ್ನಲ್ಲಿ ಕೂಡ ಹುಡುಕಿದನು. ಸಿಗಲಿಲ್ಲ. ಅವನು ಹೇಳಿದನು, ಅಯ್ಯೋ, ನನ್ನ ಪೆನ್ಸಿಲ್ ಕಾಣಿಸುತ್ತಿಲ್ಲ. ಆಗ ಮೀನಾ ಬಂದಳು. ರವಿ, ಇದು ನಿನ್ನ ಪೆನ್ಸಿಲಾ ಅಂತ ಕೇಳಿದಳು. ರವಿ ಹೇಳಿದನು, ಹೌದು, ನಂದು. ಧನ್ಯವಾದಗಳು ಮೀನಾ. ಮೀನಾ ನಗ್ತಾ ಹೇಳಿದಳು, ನೆಕ್ಸ್ಟ್ ಟೈಮ್ ಮರೆಯಬೇಡ. ರವಿ ಹೇಳಿದನು, ಇಲ್ಲ, ಮರೆಯಲ್ಲ. ನಾಳೆ ನೀನು ನನ್ನ ಪೆನ್ಸಿಲ್ ಯೂಸ್ ಮಾಡು. Hope all of you like this short story of Ravi and his pencil. So come, now let's try to decode the sentence. Ravi ಶಾಲೆಗೆ ಬಂದನು. So ಬಂದನು is he came. ಶಾಲೆಗೆ is to the school. So Ravi came to the school. ಮತ್ತೆ and desk ಮೇಲೆ on the desk. ಪೆನ್ಸಿಲ್ ಇಟ್ಟನು. ಸೊ ಇಟ್ಟನು he kept. ಪೆನ್ಸಿಲ್ ಇಟ್ಟನು. ಬೆಲ್ ಹೊಡೆದಾಗ ಸೊ ವೆನ್ ದ ಬೆಲ್ ರ್ಯಾಂಗ್ ಅವನು ಫ್ರೆಂಡ್ಸ್ ಜೊತೆ ಆಡಕ್ಕೆ ಹೋದನು. ಸೊ ಹಿ ರ್ಯಾನ್. ಅವನು ಫ್ರೆಂಡ್ಸ್ ಜೊತೆ ಆಡಕ್ಕೆ ಹೋದನು. ಅವನು ಫ್ರೆಂಡ್ಸ್ ಜೊತೆ ಆಡಕ್ಕೆ ಹೋದನು. ಸೊ ಹಿ ವೆಂಟ್ ಟು ಪ್ಲೇ ವಿತ್ ದ ಫ್ರೆಂಡ್ಸ್. ಆಡಕ್ಕೆ ಇಸ್ ಟು ಪ್ಲೇ. ಬಂದು ನೋಡಿದಾಗ ವೆನ್ ಹಿ ಕೇಮ್ ಆ್ಯಂಡ್ ಸಾ ಪೆನ್ಸಿಲ್ ಇಲ್ಲ. ಸೊ ಪೆನ್ಸಿಲ್ ಇಸ್ ನಾಟ್ ದೇರ್ ವಿಚ್ ಮೀನ್ಸ್ ಪೆನ್ಸಿಲ್ ಇಲ್ಲ. ಅವನು ಡೆಸ್ಕ್ ಕೆಳಗೆ, ಅಂಡರ್ ದ ಡೆಸ್ಕ್, ಬ್ಯಾಗ್ ಒಳಗೆ, ಇನ್ಸೈಡ್ ದ ಬ್ಯಾಗ್, ಲಂಚ್ ಬಾಕ್ಸ್ನಲ್ಲಿ ಕೂಡ, ಈವನ್ ಇನ್ ದ ಲಂಚ್ ಬಾಕ್ಸ್, ಹಿ ಸರ್ಚ್ಡ್. ಹುಡುಕಿದನು ಇಸ್ ಹಿ ಸರ್ಚ್ಡ್. ಸಿಗಲಿಲ್ಲ ವಿಚ್ ಮೀನ್ಸ್ ಹಿ ಡಿಡ್ಂಟ್ ಗೆಟ್ ಇಟ್. ಅವನು ಹೇಳಿದನು, ಅಯ್ಯೋ, ನನ್ನ ಪೆನ್ಸಿಲ್ ಕಾಣಿಸುತ್ತಿಲ್ಲ. ಹಿ ಟೋಲ್ಡ್, ಅಯ್ಯೋ, ಮೈ ಪೆನ್ಸಿಲ್ ಇಸ್ ನಾಟ್ ಟು ಬಿ ಸೀನ್. ಆಗ ಮೀನಾ ಬಂದಳು. ಸೊ ಮೀನಾ ಕೇಮ್ ದಟ್ ಟೈಮ್. ರವಿ, ಇದು ನಿನ್ನ ಪೆನ್ಸಿಲಾ ಅಂತ ಕೇಳಿದಳು. ಸೊ ಹಿಯರ್ ದಿಸ್ ಇಸ್ ಅ ವೇ ಆಫ್ ಆಸ್ಕಿಂಗ್, ಈಸ್ ದಿಸ್ ಯೋರ್ ಪೆನ್ಸಿಲ್? ಇದು ನಿನ್ನ ಪೆನ್ಸಿಲಾ? ರವಿ ಹೇಳಿದನು, ಹೌದು, ನಂದು. ಎಸ್, ಇಟ್ಸ್ ಮೈನ್. ಧನ್ಯವಾದಗಳು ಮೀನಾ. ಥ್ಯಾಂಕ್ ಯು ಮೀನಾ. ಮೀನಾ ನಗ್ತಾ ಹೇಳಿದಳು. ಸ್ಮೈಲಿಂಗ್ಲಿ ಶಿ ಸೆಡ್, ನೆಕ್ಸ್ಟ್ ಟೈಮ್ ಮರೆಯಬೇಡ. ಮರೆಯಬೇಡ ಇಸ್ ಡೋಂಟ್ ಫರ್ಗೆಟ್. ಸೊ ನೆಕ್ಸ್ಟ್ ಟೈಮ್ ಮರೆಯಬೇಡ. ರವಿ ಹೇಳಿದನು. ರವಿ ಟೋಲ್ಡ್, ಇಲ್ಲ, ಮರೆಯಲ್ಲ. ನೋ, ಐ ವೋಂಟ್ ಫರ್ಗೆಟ್. ಆರ್ ನೋ, ವೋಂಟ್ ಫರ್ಗೆಟ್. ನಾಳೆ ನೀನು ನನ್ನ ಪೆನ್ಸಿಲ್ ಯೂಸ್ ಮಾಡು. ಸೊ ಯು ಕ್ಯಾನ್ ಯೂಸ್ ಮೈ ಪೆನ್ಸಿಲ್ ಟುಮಾರೋ. Hope you all like this short story for today's listening. For more such videos and Kannada content, please do subscribe to my channel. And if you're someone who is trying to learn Kannada, please check out my profile on italki and do book your classes. Thank you.